ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಪ್ರಯಾಗ್ರಾಜ್ನಲ್ಲಿ ಈಗ ನಡೀತಾ ಇರುವಂಥದ್ದು ಮಹಾಕುಂಭಮೇಳ. ಮಹಾಕುಂಭಮೇಳಕ್ಕೆ ದೇಶ ವಿದೇಶಗಳಿಂದಲೂ ಕೂಡ ಬರ್ತಾರೆ. ಮತ್ತೆ ಭಾರತದಾದ್ಯಂತವೂ ಕೂಡ ಬಂದಿರುವಂಥ ಉದಾಹರಣೆಗಳಿದೆ. ನಮ್ಮ ಜೊತೆಗೆ ಕನ್ನಡದವರು ಕೂಡ ಇರುವಂಥದ್ದು, ಅದರಲ್ಲೂ ಕೂಡ US ಇಂದ ಬಂದವರು ಕೂಡ ಇದ್ದಾರೆ. ಸರ್, ತಾವು ಎಲ್ಲಿಂದ ಬಂದಿದ್ದೀರಿ? ನನ್ನ ಹೆಸರು ಬಾಲಕೃಷ್ಣ ಅಂತ ಹೇಳಿ, ನಾನು ನ್ಯೂಜರ್ಸಿಯಿಂದ ಬಂದಿದ್ದೇನೆ. ನ್ಯೂಜರ್ಸಿ ಅಮೆರಿಕೆಯಿಂದ ಬಂದಿದ್ದೇನೆ. ಇದಕ್ಕೋಸ್ಕರನೇ ಬಂದ್ರೆ? ಹೌದು, ಇದಕ್ಕೋಸ್ಕರನೇ ಬಂದಿದ್ದು. ಮೇನ್ ಇದು ಎಲ್ಲರೂ ಬರ್ತಾ ಇರೋದು, ಎಲ್ಲರೂ 3 ಜಾಗ ನೋಡಬೇಕು ಅಂತ ಬಂದಿದ್ದಾರೆ. ಒಂದು ವಾರಣಾಸಿ, ಒಂದು ಪ್ರಯಾಗ್ರಾಜ್, ಇನ್ನೊಂದು ಅಯೋಧ್ಯ. ಸೊ ಆದ್ರಿಂದ ಇಲ್ಲಿ ತುಂಬಾ ಕ್ರೌಡ್ ಇದೆ. ಸೊ ಎಸ್ಪೆಷಲಿ ನಿನ್ನೆ ಈಗ ನೀವು ಸ್ನಾನ ಮಾಡಿದ್ರ ಮೌನಿ ಅಮಾವಾಸ್ಯೆ ದಿನ? ಹೌದು, ನಿನ್ನೆ ರಾತ್ರಿ ನಾವು ಸ್ನಾನ ಮಾಡಬೇಕು ಅಂತ 12:30 1 ಗಂಟೆ ಹೊತ್ತಿಗೆ ನಾವು ಹೋಟೆಲ್ ರೂಮಿಂದ ಹೊರಟಿದೀವಿ. ಮೊನ್ನೆ ರಾತ್ರಿ ಸಿಕ್ಕಾಪಟ್ಟೆ ರಶ್. ಯಾಕಂದ್ರೆ ಲೈಕ್ ಟ್ರೈನು ಬಸ್ಸಿಂದ ಜನ ಬರ್ತಾರೆ. ಲೈಕ್ ಫಸ್ಟ್ ಊರ್ ಒಳಗೆ ಬರಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಿಮ್ಗೊಂದು 15 ಕಿಲೋಮೀಟರ್ ಹೊರಗಡೆನೆ ಎಲ್ಲ ವೆಹಿಕಲ್ ಬ್ಲಾಕ್ ಮಾಡಿರ್ತಾರೆ. ಸೊ ನಡ್ಕೊಂಡೆ ಊರೊಳಗೆ ಬರಬೇಕು. ಬಂದುಬಿಟ್ಟು ನಾವು ರಾತ್ರಿ 12:30 ಸ್ಟಾರ್ಟ್ ಮಾಡಿದ್ದು 4:30 ಹೊತ್ತಿಗೆ ನಾವು ಸ್ನಾನ ಮಾಡಿದೀವಿ ನಮ್ದು. ಸೊ ನಿಮ್ಗೆ 12:30 ಅಂದ್ರೆ ಬಹುತೇಕ ನಿಮಗೆ ಗೊತ್ತಿರುತ್ತೆ, ಯಾಕಂದ್ರೆ ಅಲ್ಲಿ ಕಾಲ್ ತುಳಿತ ಆಯ್ತು, ದುರಂತ ಹೇಗಾಯ್ತು ಅನ್ನುವಂಥದ್ದು. ನೀವು ಆ ಜಾಗದಲ್ಲಿ ಇದ್ರ, ನೋಸ್ ಪಾಯಿಂಟ್ ಹೋಗಿದ್ರ ನೀವು? ಇಲ್ಲ, ಆ ಪಾಯಿಂಟ್ ಅಲ್ಲಿ ನಾವು ಇರ್ಲಿಲ್ಲ. ನಮಗೆ ಯಾಕಂದ್ರೆ ಅಷ್ಟು ಪೊಲೀಸರು ಮೊದಲೇ ಗೊತ್ತಾಗಿರೋದ್ರಿಂದ ಆದಷ್ಟು ಕ್ರೌಡ್ ಅನ್ನ ಡೈವರ್ಟ್ ಮಾಡ್ತಾ ಇದ್ರು. ಹ್ಯಾಂಡಲ್ ಮಾಡ್ಲಿಕ್ಕೆ ಕಷ್ಟ ಆಯ್ತು ಅವರಿಗೆ. ಬಟ್ ಓವರ್ ಆಲ್ ನಮಗೆ ಎಲ್ಲಿ ಬೇಕೋ ಅಲ್ಲಿ ಹೋಗಿ ನಾವು ಸ್ನಾನ ಮಾಡಿದ್ವಿ. ಬಟ್ ಆಲ್ಮೋಸ್ಟ್ ನಿನ್ನೆ ನಾವು ಆಲ್ಮೋಸ್ಟ್ 27 ಕಿಲೋಮೀಟರ್ ನಡೆದಿದ್ದೀವಿ ವಾಪಸ್ ರೂಮ್ ಬರ್ಲಿಕ್ಕೆ. ವೆಹಿಕಲ್ ಏನೂ ಇರಲಿಲ್ಲ. ವಾಪಸ್ ಬರ್ಬೇಕಾದ್ರೆ ತುಂಬಾ ಕಡೆ ಕಷ್ಟ ಆಯ್ತು ನಮಗೆ. ಬಟ್ ಮ್ಯಾನೇಜ್ ಮಾಡ್ಕೊಂಡು ಬಂದ್ವಿ ನಾವು. ಮಹಾಕುಂಭವನ್ನು ನೋಡಿದಿರಿ, ಸುಮಾರು 1.5-2 ದಿನ ಇದಿರಿ ಇಲ್ಲಿ. ಏನ್ ಅನ್ನಿಸ್ತು? ಖುಷಿ ಆಯ್ತು. ನಾವು 26ನೇ ತಾರೀಕಿಗೆ ಇಲ್ಲಿ ಬಂದಿದ್ವಿ. ನಾವು ಬಂದ ಆ ದಿವಸನೇ ನಾವು ಸಂಗಮಲ್ಲಿ ಸ್ನಾನ ಮಾಡಿದ್ವಿ. ಎಲ್ಲರೂ ನಮಗೆ ಖುಷಿ ಆಯ್ತು, ಆನಂದ ಆಯ್ತು. ನೋಡ್ಲಿಕ್ಕೆ ಭಾರಿ ಅಂದ್ರೆ ಎಲ್ಲಾ ರಾಜ್ಯದಿಂದ, ಬೇರೆ ಬೇರೆ ದೇಶದಿಂದ ಎಲ್ಲ ಜನ ಬಂದಿದ್ದಾರೆ. ಆ ಜನ ನೋಡಿದಾಗ, ಆ ಖುಷಿಯಲ್ಲಿ ಹೋಗ್ತಾ ಇರೋ ಕ್ರೌಡ್ ನೋಡಿದಾಗನೇ ನಮಗೆ ಇಷ್ಟು ಕಿಲೋಮೀಟರ್ ನಡೆದ್ವಿ ಅಂತ ನಮಗಂತ ಬೇಜಾರಂತ ಏನಾಗಲಿಲ್ಲ. ನಮಗೆ ಖುಷಿಯಲ್ಲಿ ನಾವು ನೋಡ್ಕೊಂಡು ಗಂಗೆಯಲ್ಲಿ ನಮಗೆ ಬೇಕಾಗಿರೋ ತರ ನಾವೆಲ್ಲ ಸ್ನಾನ ಮಾಡ್ಕೊಂಡು ಮಿಂದ್ಕೊಂಡು ಈಗ ಖುಷಿಯಲ್ಲೇ ವಾಪಸ್ ಹೊರಗೆ ಬಂದಿದ್ದೀವಿ. US ಅಂದಮೇಲೆ ನೆನಪಾಗುತ್ತೆ, ಅಲ್ಲಿನ ಸಾಫ್ಟ್ವೇರ್ ದೈತ್ಯ ಉದ್ಯಮಿಗಳ ಪತ್ನಿಯರು ಕೂಡ ಇಲ್ಲಿ ಬಂದು ಈ ಧಾರ್ಮಿಕ ಉತ್ಸವದಲ್ಲಿ ಭಾಗಿಯಾಗಿ ಇಲ್ಲಿ ಮಿಂದೆದ್ದು ಹೋಗ್ತಾರೆ. ಕೇಳಿದ್ದೀನಿ ನಾನು. ಈಗ ಅದು US ಅಲ್ಲಿ ಈಗ ಎಷ್ಟೋ ಜನ ಈಗ ಪ್ಲಾನ್ ಮಾಡ್ಕೊಂಡು ಬರೀ 1 ವಾರಕ್ಕಂತಾನೆ ಬಂದಿದ್ದಾರೆ ಈ ಟ್ರಿಪ್ಪಿಗೋಸ್ಕರ. ನೆಕ್ಸ್ಟ್ ಪಂಚಮಿ ಟೈಮಲ್ಲೂ ಇದೇ ತರ ಕ್ರೌಡ್ ಬರ್ಬೋದು. ಈಗ ಶಾಂತ ಆಗಿದೆ ವಾತಾವರಣ. ಈಗ ಮೊನ್ನೆ ನೋಡಿದಾಗ ಈಗ ತುಂಬಾ ಶಾಂತ ಆಗಿದೆ. ಈಗ ನಾರ್ಮಲ್ ಆಗಿ ಜನ ಎಲ್ಲದೂ ಬೇಕಾಗಿರೋ ಯಾವ ತರ ಬೇಕೋ ಆ ತರ ಸ್ನಾನ ಮಾಡ್ಕೊಂಡು ಹೋಗ್ಬೋದು ಅನ್ಸುತ್ತೆ ಈಗ. ಸರ್, ಇನ್ನೊಬ್ರು ನಮ್ಮ ಜೊತೆ ಇದ್ದಾರೆ. ಸರ್, ನೀವೆಲ್ಲಿಂದ ಬಂದ? ನಾನು ಮುರಳೀಧರ್ ಅಂತ, ನಾನು ಮಂಗಳೂರು ಉಡುಪಿಯಿಂದ ಬಂದಿರೋದು. ಹೇಗಾಯ್ತು ನಿನ್ನೆ? ಅದೇ ಹೇಳಿದಾಗೆ, ಇವ್ರು ಹೇಳಿದಾಗೆ ನಾವು ಅಲ್ಲಿಗೆ ಹೋಗಬೇಕಾದ್ರೆ ನಮ್ಗೆ ಅಷ್ಟೇನು ಗೊತ್ತಾಗ್ಲಿಲ್ಲ, ಕಷ್ಟ ಆಗಿದೆ ಏನು ಗೊತ್ತಾಗ್ಲಿಲ್ಲ. ಅಲ್ಲಿ ಹೋಗಿ ಆದಮೇಲೆ ನಮಗೆ ಸ್ನಾನ ಎಲ್ಲ ಆದ ಮೇಲೆ ನಮಗೆ ರಿಟರ್ನ್ ಬರಲಿಕ್ಕೆ ಕಷ್ಟ ಆಯಿತು. ಅಂದರೆ ರಿಟರ್ನ್ ಬರಲಿಕ್ಕೆ ಅಂದರೆ ಜನ ಅಷ್ಟು ಇದ್ದಾರೆ. ಜನರು ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಏನು ವ್ಯವಸ್ಥೆ ಮಾಡಿದೆ, ಅವರು ಅಷ್ಟು ಜನ ಇದ್ದಾರೆ ಅಂದರೆ ಅವ್ರಿಗೆ ಇದು ಮಾಡ್ಲಿಕ್ಕೆ ಆಗಿಲ್ಲ, ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿಲ್ಲ. ಹಾಗಾಗಿ ನಮ್ಮನ್ನು ಅಲ್ಲಿ ಹೋದವ್ರನ್ನ ಸ್ವಲ್ಪ ಅಲ್ಲೇ ನಿಲ್ಲಿಸಿ ಆಮೇಲೆ ತಂಡವಾಗಿ ಅವರನ್ನು ಬಿಟ್ಟರು. ನಾವು ಇಷ್ಟೆಲ್ಲ ಸ್ನಾನ ಮುಗಿಸಿ ಬೆಳಗ್ಗೆ 6:30 ಮುಗಿಸಿದ್ರು ಕೂಡ ರಿಟರ್ನ್ ಬರ್ಬೇಕಾದ್ರೆ ನಮಗೆ ಸಾಧಾರಣ ಸಂಜೆ 4:30-5:00 ತನಕ ಆಗಿದೆ. ನಿಮ್ಗೆ ಅಲ್ಲಿದ್ದಾಗಲೇ ಗೊತ್ತಾಯ್ತಾ ಈ ಥರದ್ದು ಆಗಿದೆ? ಅಲ್ಲಿದ್ದಾಗ ಸ್ಟಾರ್ಟಿಂಗ್ ನಮಗೆ ಸ್ನಾನ ಮಾಡೋ ಗೊತ್ತಾಗಲಿಲ್ಲ. ಅಲ್ಲಿ ಆಮೇಲೆ ಸ್ವಲ್ಪ ಹೊತ್ತಿನಲ್ಲಿ ಎಲ್ಲರೂ ಮಾತಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಎಲ್ಲ ಗೊತ್ತಾಯ್ತು ನಮ್ಮ ಇದಾಗಿದೆ ಅಂತ ಹೇಳಿ. ಏನು ಪ್ರಿಕಾಷನರಿ ಏನಾದರೂ ಹೇಳಿದ್ರ ಅಲ್ಲಿ ಈ ಥರ ಆಗಿದೆ? ಪ್ರಿಕಾಷನರಿ ಅಂತ ಏನು ಹೇಳಲಿಲ್ಲ. ಎಲ್ಲರೂ ಶಾಂತವಾಗಿರಿ, ಏನಾಗಿಲ್ಲ, ಏನು ಆಗೋದಿಲ್ಲ ಅಂತ ಎಲ್ಲರನ್ನು ಅಂತ ಪೊಲೀಸರೆಲ್ಲ ಧೈರ್ಯವಾಗಿ ತುಂಬಿಸ್ತಾ ಇದ್ರು. ಪೊಲೀಸರೆಲ್ಲ ಎಲ್ಲರಿಗೂ ಸರಿಯಾಗಿ ಸಮರ್ಪಕವಾಗಿ ದಾರಿಯೆಲ್ಲ ತೋರಿಸ್ತಾ ಇದ್ರು. ಏನು ಅಷ್ಟು ಇದಾಗಲಿ ಕಿರಿಕಿರಿ ಅಂತ ಆಗಲಿಲ್ಲ. ಸರ್, ನೀವೆಲ್ಲಿಂದ ಬಂದ್ರಿ? ನಾನು ಮೂಲತಃವಾಗಿ ಉಡುಪಿ ಅವರು. ನಾನು ನ್ಯೂಯಾರ್ಕ್ನಲ್ಲಿ ಇರ್ತೀನಿ. ನಮ್ಮ ಹೆಸರು ಜಗದೀಶ್ ಅಂತ. ಓಕೆ, ನ್ಯೂಯಾರ್ಕಿಂದ ಇದೇ ಉತ್ಸವಕ್ಕಲ್ಲಿ ಭಾಗಿಯಾಗಬೇಕು ಅನ್ನೋಂಥ ಇದರಿಂದ ಬಂದ್ರ ಮಹಾಕುಂಭದಲ್ಲಿ? ಹೌದು. ಇದೇ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಈ 144 ವರ್ಷದಲ್ಲಿ ಆಗುವಂಥ ಒಂದು ವಿಶೇಷ ಮಹಾಕುಂಭಕ್ಕೆ ಬರಬೇಕಂತಾನೆ ಬಂದಿರೋದು. ಹೇಗೆ ಅನ್ನಿಸ್ತು ಧಾರ್ಮಿಕತೆ? ಕೆಲವರು ಹೇಳ್ತಾರೆ ಇದು ಧಾರ್ಮಿಕತೆಯ ಪರಾಕಾಷ್ಠೆ, ಜನ ಹಿಂಗೆ ಬಂದೋಗ್ತಾರೆ, ಈಗ ನೋಡ್ರಿ ಈ ಥರ ಸಾವು ನೋವು ಎಲ್ಲ ಆಗಿದೆ ಅನ್ನುವಂಥದ್ದು. ಅದೌದು, ಅವರವ್ರ ವಿಚಾರಗಳು, ಅವರವ್ರ ವಿಚಾರದಲ್ಲಿ ಹೇಗೆ ಅವ್ರು ಯೋಚನೆ ಮಾಡ್ಕೊಂಡು ಬರ್ತಾರೋ, ಅವ್ರವ್ರ ಪ್ರೇರಣೆ ಏನಿರುತ್ತೋ, ಅವ್ರಿಗೆ ಯಾವ ಥರ ಅವ್ರು ಮಾಡ್ಕೊಂಡಿರ್ತಾರೋ ಅದ್ರ ಪ್ರಕಾರ ಬಂದು ಅವ್ರು ಮಾಡಿದರೆ ನಮಗೇನು ಅನಿಸ್ತಂದರೆ ಬಂದು ಆಗಿರುವಂಥ ಈ ಪಾವಿತ್ರತೆ ಅದ್ರ ಬಗ್ಗೆ ಎಲ್ಲ ತುಂಬಾ ಖುಷಿ ಆಯಿತು. ಮನಸ್ಸಿಗೆ ತುಂಬ ಸಂತೋಷ ಆಯಿತು. ಇದ್ರ ಬಗ್ಗೆ ಸ್ವಲ್ಪ ಮುಂದಾಲೋಚನೆ ಇಟ್ಕೊಂಡೇ ಇರಬೇಕು. ಈ ಥರ ಆಗೋಂಥ ಪರಿಸ್ಥಿತಿ ಇರಬಹುದು ಅಂತ. ಇಷ್ಟೊಂದು ಜನ ಬರ್ತಾ ಇದ್ದಾರೆ. ಇಂಥ ಬರೀ ಕುಂಭಮೇಳ ಅಲ್ಲ, ಇದು ಮಹಾಕುಂಭಮೇಳ. ತುಂಬ ಪ್ರಚಾರನೂ ಆಗಿದೆ ಇದ್ರ ಬಗ್ಗೆ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ತುಂಬ ಪ್ರಚಾರ ಆಗಿದೆ.
ಮತ್ತು ಸ್ವಲ್ಪ ಬರೋರು ತುಂಬ ಮುಂದೆ ಬರೋರು ತುಂಬ ಜಾಗ್ರತೆ ಇಟ್ಕೋಬೇಕು. ಇಂಥ ಮಹಾ ಉತ್ಸವಕ್ಕೆ ವಿದೇಶಗಳಲ್ಲಿರುವಂಥ ಭಾರತೀಯರು ಬರುವಂಥದ್ದು ಸಹಜ, ಯಾಕಂದರೆ ನಮ್ಮ ದೇಶದಲ್ಲಿ ನಡೀತಾ ಇದೆ, ನಮಗೆ ಇದರ ಸಂಪ್ರದಾಯ ಗೊತ್ತು, ಎಲ್ಲವೂ ಗೊತ್ತು. ವಿದೇಶಿಗರು ಕೂಡ ಜಾಸ್ತಿ ಬರ್ತಾ ಇದ್ದಾರೆ ಅನ್ನುವಂಥದ್ದು. ಅಂದರೆ ಅವರ ಧಾರ್ಮಿಕತೆ, ನಮ್ಮ ಧಾರ್ಮಿಕತೆ ಅಥವಾ ಇನ್ನು ಹಿಂದೂ ಧರ್ಮವನ್ನು, ಸನಾತನ ಧರ್ಮವನ್ನು ಅವ್ರು ನೋಡ್ತಾ ಇರುವಂಥ ಕುತೂಹಲಗಳಿಗೇನಾದರೂ ನಿಮ್ಮ ಜೊತೆ ಶೇರ್ ಮಾಡ್ತಾರಾ? ಯಾಕಂದರೆ ಅಲ್ಲಿ ವಿದೇಶಗಳಲ್ಲಿ ವಿದೇಶಗಳಲ್ಲೂ ಸನಾತನ ಧರ್ಮದ ಬಗ್ಗೆ ಇತ್ತೀಚೆಗೆ ತುಂಬಾ ಕಾಳಜಿ ಇದೆ. ನಾವು ಮಾಡ್ತಿರೋವಂಥ ಕಾರ್ಯಕ್ರಮಗಳು ವಿದೇಶದಲ್ಲಿ ದೇಶದಲ್ಲಿಕ್ಕಿಂತಲೂ ತುಂಬಾ ಚೆನ್ನಾಗಾಗಿ ನಾವು ಅಂಥ ಕಾರ್ಯಕ್ರಮಗಳನ್ನು ಹೊಂದಿರ್ತೀವಿ. ಬಹಳಷ್ಟು ನಿಮ್ಮ ದೇಶದಲ್ಲಿ ಇಂಥದ್ದಾಯಿತು, ಹಿಂಗಾಯಿತು, ಚೆನ್ನಾಗಿತ್ತು, ಆ ಥರದ್ದೇನೋ ಶೇರ್ ಮಾಡ್ತಾರೆ ಎಕ್ಸ್ಪೀರಿಯನ್ಸ್? ತುಂಬ ಶೇರ್ ಮಾಡ್ತಾರೆ ಎಲ್ಲ, ತುಂಬಾ ಅದ್ರ ಬಗ್ಗೆ ತುಂಬಾ ವಿಚಾರ ಮಾಡ್ತೀವಿ, ತುಂಬಾ ಮಾತಾಡ್ತೀವಿ ಎಲ್ಲರೂ. ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರಿಗೂ ಎಲ್ಲಿದ್ದೀವಿ, ಎಲ್ಲ ಏನಾಗ್ತಾ ಇದೆ, ಫೋಟೋಗಳು ಹಾಕ್ತಾರೆ, ಎಲ್ಲ ಗೊತ್ತಾಗ್ಬಿಡುತ್ತೆ. ಸೊ ತುಂಬಾ ಅದ್ರ ಬಗ್ಗೆ ಇದು ಮಾಡೋದು. ಸರ್, ನೀವೆಲ್ಲಿಂದ ಬಂದು? ನನ್ನ ಹೆಸರು ರಾಘವೇಂದ್ರ ಸಾಮಗ ಅಂತ. ಮೂಲತಃ ನಾನು ಸಹ ಉಡುಪಿಯವನು. ಉಡುಪಿಯಿಂದ ಬಂದಿದ್ದೀವಿ. ನಾವೆಲ್ಲ ಸ್ನೇಹಿತರು, ಕಸಿನ್ಸು, ಇವರಿಬ್ಬರು ನನ್ನ ಕಸಿನ್ಸು, ನನ್ನ ಫ್ರೆಂಡು ಎಲ್ಲ ನಾವು ಒಟ್ಟಿಗೆ ಇದಕ್ಕೋಸ್ಕರ ನಾವು ಪ್ಲ್ಯಾನ್ ಮಾಡಿ ಬಂದಿದ್ದೇವೆ. ಹೇಗೆ ಅನ್ನಿಸ್ತು ಮಹಾಕುಂಭ ನೋಡಿದ್ಮೇಲೆ? ಭಾರಿ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಓವರಾಲ್ ನಿಮಗೆ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿ ಆಗಿದೆ. ಇಷ್ಟು ದೊಡ್ಡ ಕ್ರೌಡ್ ಬಂದಾಗ ಕೆಲವೊಮ್ಮೆ ಇಂತಹ ಘಟನೆಗಳು, ಅನಾಹುತ ಆಗುವ ಸಂಭವ ಇರುತ್ತೆ, ಏನು ಮಾಡೋಕ್ಕಾಗಲ್ಲ ಅದು. ಸೊ ನಡೆಯೋದು ನಡೆಯುತ್ತೆ. ಕರ್ನಾಟಕಕ್ಕೆ ಒಂದು ಬಂದೇ ಬಿಡುತ್ತೆ ಅದು. ಏನಂತ ಹೇಳಿ, ಈಗ ಯಾವುದೇ ದುರಂತ ನಡೆದ್ರು ಕರ್ನಾಟಕದವ್ರಿಗೆ ಏನೋ ಇಂಥದ್ದೊಂದು ಆಗುತ್ತೆ. ಅದೊಂದು ಒಂದು ರೀತಿಯಲ್ಲಿ ಮನಸ್ಸಿಗೆ ಬೇಜಾರಾಗುವಂಥ ಸುದ್ದಿ, ನಿನ್ನೆಯ ಸುದ್ದಿ. ಏನು ಮಾಡೋಕ್ಕಾಗಲ್ಲ ನೋಡಿ, ಯಾಕಂದರೆ ಅಷ್ಟು ಜನ ಅಲ್ಲಿ ಸ್ಟ್ಯಾಂಪೇಡಲ್ಲಿ ಆಗಬೇಕಾದ್ರೂ ಅಷ್ಟು ಜನ ಬೆಳಗ್ಗೆ ಬಂದಿದ್ದಾರೆ. ಅವ್ರು ಹೇಳ್ದಂಗೆ 3:30-4 ಗಂಟೆ ಹೋಗಿದ್ದೀವಿ ನಾವು. ಅಲ್ಲಿ ಫುಲ್ಲು ಅವು ಆಲ್ರೆಡಿ ಆಗಿದೆ ಇರಬೇಕು. ಅಲ್ಲಿ ನಾಗಸಾಧುಗಳು ಬರ್ತಾರೆ ಅಂದಾಗ ಇವರು ಲೋಕಲ್ ಬಂದವರು ಭಕ್ತಾದಿಗಳು ಅವರು ಸ್ನಾನ ಮಾಡೋದು ನೋಡಬೇಕು ಅಂತ ರಶ್ ಆಗಿ ಹೋಗುವಾಗ ಘಟನೆ ಸಂಭವಿಸಿದೆ. ಆದರೆ ಅದು ಬಿಟ್ಟು ಉಳಿದವ್ರನ್ನೆಲ್ಲ ಇಲ್ಲಿ ನಮಗೆ ಕರೆಕ್ಟ್ ಬ್ಲಾಕ್ ಮಾಡಿಬಿಟ್ಟು ನಮಗೆ ಡೈರೆಕ್ಷನ್ಸ್ ಕೊಟ್ಟು ಬೇರೆ ಕಡೆ ಘಾಟಲ್ಲೆಲ್ಲ ಸ್ನಾನ ಮಾಡೋ ವ್ಯವಸ್ಥೆ ಎಲ್ಲ ಮಾಡಿ ಉಳಿದಿರೋರನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದಾರಲ್ಲ, ಅದ್ರ ಬಗ್ಗೆ ಮೆಚ್ಚುಗೆ ವ್ಯಕ್ತ. ಇನ್ನು ಬರೋವರಿಗೆ ಒಂದು ರೀತಿಯಲ್ಲಿ ಆತಂಕ, ಬೇಸರ ಎಲ್ಲ ಇದ್ದೇ ಇರುತ್ತೆ ಕರ್ನಾಟಕದಿಂದ ಅಥವಾ ಎಲ್ಲಿಂದ ಬರೋರ್ಗು. ಸೊ ಅಂಥವ್ರಿಗೆ ನೀವೇನು ಹೇಳ್ತೀರಿ? ಹೆಂಗೆ? ಯಾಕಂದ್ರೆ ನಮ್ಗೊಂದು ಭ್ರಮೆ ಸೃಷ್ಟಿ ಆಗ್ಬಿಡುತ್ತೆ. ಈಗ ಅಲ್ಲೇನೋ ಆಗ್ತಾ ಇದೆ, ಬರ್ಲಿಕ್ಕಾಗಲ್ಲ, ರೈಲ್ವೆ ಸ್ಟೇಷನ್ನಲ್ಲಿ ಹಂಗಾಯ್ತಂತೆ, ಏರ್ಪೋರ್ಟಲ್ಲಿ ಹಿಂಗಾಯ್ತಂತೆ ಅನ್ನುವಂತಹ ಭ್ರಮೆಗಳಿರ್ತವೆ, ಗಾಳಿ ಮಾತಿರುತ್ತೆ. ಕರೆಕ್ಟ್, 100%. ಇವಾಗ ನೋಡಿ, ನನ್ನ ಕಸಿನ್ ಹತ್ರ ಮಾತಾಡಿದೆ ಇವಾಗ. ಇನ್ನೊಬ್ಬ ಅವನು ಇವಾಗ ನಾವು ಬಂದಿರೋದು ನೋಡಿ, ಅವನು ಮೈಸೂರಲ್ಲಿರೋದು, ಅವನು ಫ್ರೆಂಡ್ಸ್ ಜೊತೆ ಬರಬೇಕು ಅಂತ ಹೇಳ್ತಾ ಇದ್ದಾನೆ. ಸೊ ಓಪನ್ ಆಗಿ ಹೇಳಿದ್ವಿ, ಬರಬೇಕಾದ್ರೆ ತಲೆಯಲ್ಲಿ ದಿವಸಕ್ಕೊಂದು 18-20 ಕಿಲೋಮೀಟರ್ ನಡಿಬೇಕು ಅಂತ ತಲೆಯಲ್ಲಿ ಇಟ್ಕೊಂಡು ಬರಬೇಕು. ಇಲ್ಲ ಅಂದರೆ ನಿಮಗೆ ಬಂದುಬಿಟ್ಟು ಫ್ಯಾಮಿಲಿ, ಎಸ್ಪೆಷಲಿ ಫ್ಯಾಮಿಲಿ ಮಕ್ಕಳನ್ನು ಕರ್ಕೊಂಬರೋದಾದರೆ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸ್ಕೊಳ್ಳಿ. ಯಾಕಂದರೆ ಸುಲಭದ ಮಾತಲ್ಲ ಇದು. ಇವಾಗ ನಾವು ನಿನ್ನೆ ಅಲ್ಲಿ ಕಾಶಿಯಿಂದ ಬರಬೇಕಾದ್ರೂ ಒಂದು 15 ಕಿಲೋಮೀಟರ್ ದೂರ ಅದು ಜ್ಯೂಸಿ ಅಂಡಾವ ಆ ಏರಿಯಾದಲ್ಲೇ ಗಾಡಿ ಪಾರ್ಕಿಂಗ್ ಲಾಟ್ ಹತ್ರ ಬ್ಲಾಕ್ ಮಾಡಿಬಿಡ್ತಾರೆ ನಿಮಗೆ. ನೀವು ಆದಷ್ಟು ಲೈಟ್ ವೆಯ್ಟ್ ಇಟ್ಕೊಂಡು ಲೈಟ್ ಟ್ರಿಪ್ಪಲ್ಲಿ ಬನ್ನಿ ನೀವು. ಯಾಕಂದರೆ ದೊಡ್ಡ ಬ್ಯಾಗ್ ಇಟ್ಕೊಂಬಂದರೆ ಅಷ್ಟು ದೂರದಿಂದ ನೀವು ಇಲ್ಲಿ ಬರಬೇಕಂದ್ರೆ ನಿಮಗೆ ಬಸ್ಗಳಿರಲ್ಲ, ಗಾಡಿಗಳು ಸಿಗೋಲ್ಲ. ನೀವು ರ್ಯಾಪಿಡೋ ಟೈಪ್ ಈ ಬೈಕರ್ಸ್ ಇರ್ತಾರಲ್ಲ, ಅವ್ರ ಹಿಂದೆ ಕೂತ್ಕೊಂಡು ಟ್ರಿಪಲ್ ರೈಡಲ್ಲಿ ಬರಬೇಕು ನೀವು. ಕಷ್ಟ ಆಗುತ್ತೆ, ಫ್ಯಾಮಿಲಿಯವ್ರಿಗೆ ಕಷ್ಟ ಆಗುತ್ತೆ. ಇಲ್ಲ 12 ಕಿಲೋಮೀಟ್ರು ಗೌರ್ಮೆಂಟ್ ಹೇಳೋದು ಪಾದಯಾತ್ರೆ ಮಾಡ್ಕೊಂಡು ಬರಬೇಕು ಅಂತ ಹೇಳುತ್ತೆ. ಸೊ ಮನಸ್ಸಲ್ಲಿ ನೀವು ಕರೆಕ್ಟಾಗಿ ಓಕೆ, ನಾನು ಒಂದು ದೇವತಾ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ, ಇದೊಂದು ಪಾದಯಾತ್ರೆ ನಾನು ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು, ಕಷ್ಟ ಆಗುತ್ತೆ ಹೌದು, ಆದರೆ ಒಮ್ಮೆ ನೀವು ಆ ನೀರಲ್ಲಿ ಮುಳುಗಿ ಗಂಗೆಯಲ್ಲಿ ಮಿಂದು ನೀವು ಸ್ನಾನ ಮಾಡಿ ಬರುವಾಗ ಆ ಸಿಗುವ ಖುಷಿಯೇ ಬೇರೆ. ಅದು ನಿಮಗೆ ಅವ್ರು ಹೇಳಿದ್ರಲ್ಲ ಹಾಗೆ, ಇದು 12 ವರ್ಷದಲ್ಲ, ಇದು 144 ವರ್ಷಕ್ಕೊಮ್ಮೆ ಆಗುವಂಥದ್ದು. ಇಲ್ಲಿರುವ ಈ ವೈಬ್ರೆನ್ಸು, ಇಲ್ಲಿ ಈ ಮಿಂದು ಬಂದ ಆ ಸಾಧುಗಳ ನೀರಲ್ಲಿ ನಾವು ಮಿಂದು ಬರೋದೇ ಒಂದು ವಿಶೇಷ. ಸೊ ಬನ್ನಿ, ಎಲ್ಲರೂ ಬಂದು ಎಂಜಾಯ್ ಮಾಡಿ. ಹೌದು, ಚಿಕ್ಕ ಪುಟ್ಟ ಘಟನೆಗಳು ಆಗ್ತಾ ಇರ್ತವೆ, ಆದರೆ ನಿಮಗೆ ಇನ್ನೂ 30 ದಿವಸ ಇದೆ. ಇವಾಗ 29 ಅಲ್ವಾ, 28ನೇ ತಾರೀಕು ಮಹಾಶಿವರಾತ್ರಿವರೆಗೂ ಇದೆ. ಮೇಯ್ನು ನಿಮಗೆ ವಸಂತ ಪಂಚಮಿ ಮತ್ತು ಆ ಟೈಮಲ್ಲಿ ಬರಬೇಡಿ. 10 ಫೆಬ್ರವರಿ ಕೆಲವೊಂದು ಇವಾಗ ಲೋಕಲ್ ಜನರ ಹತ್ರ ಮಾತಾಡಬೇಕಾದ್ರೆ ಅವ್ರು ಹೇಳೋದಂದರೆ ಫೆಬ್ರವರಿ 12-14 ನಂತರ ನಿಮಗೆ ಸ್ವಲ್ಪ ಕ್ರೌಡ್ ಕಡಿಮೆ ಆಗುತ್ತೆ. ಇಲ್ಲಿರೋ ಸಾಧುಗಳೆಲ್ಲ ವಾಪಸ್ ಹೋಗ್ತಾರೆ. ಆಮೇಲೆ ಸ್ವಲ್ಪ ಇಟ್ಸ್ ಬ್ರೀದೇಬಲ್, ನಿಮಗೆ ಆರಾಮಾಗಿ ನಿಮಗೆ. ಯಾಕಂದರೆ ಗಾಡಿಗಳು ಎಲ್ಲೆಲ್ಲೋ ನಿಡ್ಸ್ಕೊಂಡ್ಬಿಟ್ಟು ಲಗೇಜ್ ತೊಗೊಂಬರೋದು ಅಂದರೆ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ನಿಮ್ಮ ಹೋಟೆಲ್ವರೆಗೂ ನಿಮಗೆ ಒಂದು 500 ಮೀಟರ್ ಬರೋವರೆಗೂ ಆದರೂ ಗಾಡಿ ಹೋಗೋಂಗಿದ್ರೆ ಅಲ್ವಾ, ಖುಷಿಯಲ್ಲಿ ನಾವು ಹೋಗಿ ಬರ್ಬೋದು. ಸೊ ಹಾಗಾಗಿ ಬರುವಾಗ ಲೈಟ್ ಲಗೇಜ್ ಇಟ್ಕೊಂಡ್ಬನ್ನಿ, ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಬ್ಯಾಗಲ್ಲಿ ನೀರು, ತಿನ್ನಕ್ಕೆ ಸ್ವಲ್ಪ ಏನಾದರೂ ಇಟ್ಕೊಂಡು ರೆಡಿ ಆಗಿರಿ, ಎಲ್ಲ ಆರಾಮಾಗುತ್ತೆ. ದೇವ್ರ ಕಾರ್ಯಕ್ಕೆ ಬರ್ತಾ ಇದ್ದೀರಾ, ಎಲ್ಲ ದೇವ್ರು ನಡ್ಸ್ಕೊಡ್ತಾರೆ. ವೈಬ್ರೇಷನ್ಸ್ ಅಂದ್ರಿ, ಏನಾದರೂ ಫೀಲ್ ಆಯ್ತಾ?
ಫೀಲ್ ಅದು ಇಂಡಿವಿಜುವಲ್ ಪರ್ಸೆಪ್ಷನ್ ಅದು ಮಿನ್ನು. ಯಾಕಂದರೆ ಕಾಶಿಲು ನಮಗೆ ವಿಶೇಷವಾಗಿ ದರ್ಶನವೂ ಆಯಿತು, ಕಾಶಿಲು ಒಂದು ವಿಶೇಷ ಅನುಭವ ಸಿಕ್ತು. ಇಲ್ಲೂ ಅಷ್ಟೇ, ಅದು ಒಬ್ಬೊಬ್ಬರಿಗೆ ಯಾರ್ಯಾರು ಯಾವ್ಯಾವ ಸ್ತರದಲ್ಲಿದ್ದಾರೆ ಅದರ ಮೇಲೆ ಅದು ನಿಮಗೆ ಅದೊಂದು ಇರುವಂಥದ್ದು. ಖುಷಿ ಆಯಿತು, ಮನಸ್ಸಿಗೆ ಒಂದು ನೆಮ್ಮದಿ ಸಂತೃಪ್ತಿ ಸಿಕ್ತು. ಎಲ್ಲ ವ್ಯವಸ್ಥೆ ನಿಮಗೆ ಏನು ಕಂಪ್ಲೇಂಟ್ ಇಲ್ಲ ಸರ್, ತುಂಬ ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಅಲ್ಲಲ್ಲಿ ಯಾಕಂದರೆ ನಾವು ಟೆಂಟಲ್ಲಿ ಉಳ್ಕೊಂಡಿಲ್ಲ, ಟೆಂಟಲ್ಲಿ ನಮಗೆ ಸಿಗಲಿಲ್ಲ. ನಾವಿಲ್ಲೇ ನಮ್ಮ ಫ್ರೆಂಡ್ ಒಬ್ರು ಇದ್ದಾರಲ್ಲ, ಅವ್ರದ್ದೇ ಗೆಸ್ಟ್ ಹೌಸಲ್ಲಿ ವ್ಯವಸ್ಥೆ ಮಾಡಿದರು. ಸ್ವಲ್ಪ ದೂರ ಆಗುತ್ತೆ, ಆದರೆ ಅಲ್ಲಿ ಒಳಗೆ ನೋಡಿದಾಗ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಘಟನೆ ನಡೆದಾಗ ಅಲ್ಲಿದ್ದೀರಾ? ಇಲ್ಲ, ಘಟನೆ ನಡೆದಾಗ ನಾವು ಬರೋ ಮುಂಚೆ ಘಟನೆ ನಡೆದಿರಬೇಕು ಮೋಸ್ಟ್ಲಿ, ನೋಡೋಕ್ಕೆಲ್ಲ ಸಿಗಲಿಲ್ಲ ನಮಗೆ. ನಿಮಗೆ ಏನಾದರೂ ಇನ್ಸ್ಟ್ರಕ್ಷನ್ಸ್ ಅಥವಾ ಆ ತಳ್ಳಾಟ ನೂಕಾಟದಲ್ಲಿ ನೀವು ಎಲ್ಲ ಸಿಕ್ಕಾಕೊಂಡಿದ್ದು ಅದರ ನಮಗೆ 1-2 ಕಡೆ ನಮಗೆ ತಳ್ಳಾಟದಲ್ಲಿ ಸ್ವಲ್ಪ ರಗಳೆ ಆಯಿತು. ನಿಮಗೆ ವಿ ಫೆಲ್ಟ್ ಅಯ್ಯೋ ಏನಪ್ಪ ಇಷ್ಟು ಜನರು ಇಷ್ಟು ಅನ್ಕಂಟ್ರೋಲ್ ಆಗಿ ಇದು ಮಾಡ್ತಾ ಇದ್ದಾರಲ್ಲ ಅಂತ. ಆದರೆ ತೊಂದರೆ ಇಲ್ಲ, ಅಲ್ಲ ಜನರಿಗೆಲ್ಲ ಬ್ಲಾಕ್ ಮಾಡಿಬಿಡ, ಒಳಗೆ ಬರೋಕ್ಕೆ ನಿಮಗೆ ಬಿಡ್ತಾ ಇಲ್ಲ, ಬ್ಲಾಕ್ ಮಾಡ್ತಾ ಇದ್ದಾರೆ. ಪಾಪ ಎಲ್ಲೆಲ್ಲಿಂದ ಭಕ್ತಾದಿಗಳು ದೂರದಿಂದ ಬಂದಿದ್ದಾರೆ. ಗಂಗಾ ಮಾಯಿ ಅಂತ ಅವರಿಗೆ ಒಂದು ಸ್ನಾನ ಮಾಡಿ ಇಲ್ಲಿ ಒಂದು ಹೋಗಬೇಕು ಅಂತ ಆ ಕಡೆ ಕಲ್ಕತ್ತಾದಿಂದಲೂ ಬಂದವರಿದ್ದಾರೆ. ನಿಮಗೆಲ್ಲ ಆ ಕಡೆಯಿಂದ ಬಂದವರಿಗೆ ಹೊರಗಡೆವರೆಗೂ ಬಂದು ಇಲ್ಲಿ ನಿಮಗೆ ಒಳಗೆ ಬರೋಕ್ಕಿಲ್ಲ, ಒಳಗಡೆ ಕ್ರೌಡ್ ಜಾಸ್ತಿ ಇದೆ ಅಂದಾಗ ಯಾರಿಗೇ ಆಗಲಿ ಅದೊಂದು ಫ್ರಸ್ಟ್ರೇಷನ್ ಬಿಲ್ಡ್ ಆಗುತ್ತೆ. ಬೇಗ ಹೋಗಿ ಬೇಗ ಮನೆ ಮುಟ್ಟಬೇಕು ಅಂತ ಒಂದು ಉದ್ದೇಶದಿಂದ ಬಂದಿರ್ತಾರೆ. ಸ್ವಲ್ಪ ಕೆಲವೊಮ್ಮೆ ಆ ಫ್ರಸ್ಟ್ರೇಷನ್ ಲೆವೆಲ್ ಹಾಗಾಗುತ್ತೆ, ಅದರ್ವೈಸ್ ಎಲ್ಲ ನಡೀತು. ಥ್ಯಾಂಕ್ ಯು. ಇದು ಕನ್ನಡಿಗರ ಮಾತು. ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.